ಎಲ್ಲರಿಗೂ ವೇದಾಂತ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳ ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳ ಉಳಿಕೆ ಮೂಲ ವೃಂದದ ಖಾಲಿ ಇರುವಂತಹ ವಿವಿಧ ಗ್ರೂಪ್ C ವೃಂದದ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಮಾಡುವಂತಹ ಸಂಬಂಧದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ನೇಮಕಾತಿಗೆ ಅರ್ಹತೆಗೆ ಪಡೆದುಕೊಳ್ಳಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವಂತಹ ಒಂದು ಮಾಹಿತಿ ಬಗ್ಗೆ ಈಗ ಈ ವಿಡಿಯೋದೊಳಗಡೆ ಇರೋಂಥದ್ದು. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಅತ್ಯಂತ ಪ್ರಮುಖವಾದಂತಹ ಒಂದು ವಿಡಿಯೋ ಆಗಿರುವುದರಿಂದ. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಶಿಕ್ಷಕರ ನೇಮಕಾತಿಯ ಒಂದು ನಡೆದಿರಲಿಲ್ಲ. ಈಗ ಸದ್ಯ ಒಂದು ನೇಮಕಾತಿ ಪರ್ವ ಅಂತಂದು ಹೇಳ್ಬೋದು. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳುತ್ತಾ, ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ಶಿಕ್ಷಕರು, ದೈಹಿಕ ಶಿಕ್ಷಕ, ಒಟ್ಟಾರೆಯಾಗಿ 775. ಅದರ ಜೊತೆಗೆ ಹಿಂದಿನ ನೇಮಕಾತಿಯ ಭರ್ತಿಯಾಗದೆ ಉಳಿದಿರುವಂತಹ ಹಿಂಬಾಕಿ ಹುದ್ದೆಗಳು ಟೋಟಲ್ 42. ಒಟ್ಟಾರೆಯಾಗಿ 767 ಹುದ್ದೆಗೆ ನೇರ ನೇಮಕಾತಿಯನ್ನು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡಿದ್ದಾರೆ ಅಂತಂದರೆ ಕರೆದಿದ್ದಾರೆ. ಅದು 10/7/2026 ಈ ಒಂದು ನೋಟಿಫಿಕೇಷನ್ ಆಗಿದೆ. ಹೀಗಾಗಿ ಭಾಳಷ್ಟು ಖುಷಿ ಸಮಾಚಾರ ಇರೋದರಿಂದ ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ 2024 ಪರಿಷ್ಕೃತ ರಾಜ್ಯ ವೇತನದ ಶ್ರೇಣಿ ರೂಪಾಯಿ ಅಂದರೆ ಇಲ್ಲಿ 54,175ರಿಂದ 99,400ರವರೆಗೆ ಅಂದರೆ ವೇತನ ತಿಂಗಳಿಗೆ ಮಾಸಿಕ ಒಂದು ಏನಪ್ಪ ಅಂತಂದರೆ ವೇತನ ಶ್ರೇಣಿ ಇರುತ್ತದ್ದು. ಹೀಗಾಗಿ ಬಹುಶಃ ಈ ಒಂದು ಹುದ್ದೆಗೆ ಎಲ್ಲರೂ ಕೂಡ ತಯಾರಿ ನಡೆಸಿರಿ ಅಂತ ಹೇಳುತ್ತಾ, ಯಾಕಂತಂದರೆ ಭಾಳಷ್ಟು ವರ್ಷದಿಂದ ಕನ್ಫರ್ಮ್ ಆಗಿರಲ್ಲ, ಈಗ ಆಗ್ತದೆ ಆಗಾಗ್ತದೆ ಅಂತಂದು ಎಲ್ಲರೂ ಕಾಯ್ತಾ ಇದ್ದರು. ಹೀಗಾಗಿ ಒಂಥರ ಸಂತೋಷದ ವಿಚಾರ. ಇಲ್ಲಿ ವಿದ್ಯಾರ್ಥಿ ನೋಡಿದಾಗ ಕನ್ನಡ ಭಾಷಾ ಶಿಕ್ಷಕರಿಗೆ ನಿಮಗಾಗಲೇ ಗೊತ್ತಿರೋಂಥದ್ದು, ಇದು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯಲ್ಲಿ ಒಂದು ಐಚ್ಛಿಕ ವಿಷಯವನ್ನು ಓದಿ ಹಾಗೂ ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಿದಂಥ 4 ವರ್ಷದ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಅದರ ಜೊತೆಗೆ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕನ್ನಡ PD ಪದವಿಯನ್ನು ಪಡೆದಿರಬೇಕು, ಅಥವಾ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯನ್ನಾಗಿ ಅಭ್ಯಾಸದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅನ್ನೋದು ಒಂದು ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರ ಒಂದು ನೇಮಕಾತಿಗೆ ಇರುವಂತಹ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದು. ಇನ್ನು ಅದೇ ರೀತಿಯೊಳಗೆ ಆಂಗ್ಲ ಭಾಷೆಯಲ್ಲಿ ಕೂಡ ಅದೇ ರೀತಿಯೊಳಗಡೆ ಒಂದು ವಿದ್ಯಾರ್ಹತೆಯನ್ನು ನೋಡ್ತೀವಿ. ಅದರ ಜೊತೆಗೆ ಹಿಂದಿ ಭಾಷೆಯೊಳಗಡೆ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನದ ಶಿಕ್ಷಕರು, ಸಮಾಜ ವಿಜ್ಞಾನದ ಶಿಕ್ಷಕರು, ಗಣಕಯಂತ್ರದ ಶಿಕ್ಷಕರು, ಅದೇ ರೀತಿ ದೈಹಿಕ ಶಿಕ್ಷಕರು, ಹೀಗೆ ಒಟ್ಟಾರೆಯಾಗಿ 8 ರೀತಿಯಾದಂತಹ ಒಂದು ಪೋಸ್ಟ್ಗಳಲ್ಲಿ ಕಾಲ್ಫಾರ್ಮ್ ಆಗಿರುವಂಥದ್ದು. ಹೀಗಾಗಿ ಅದಕ್ಕೆ ಬೇಕಾದಂತಹ ಒಂದು ವಿದ್ಯಾರ್ಹತೆಯನ್ನು ಈಗಾಗಲೇ ಇಲ್ಲಿ ಇಲಾಖೆಯವರು ಒಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಅದರೊಳಗಡೆ ನೀವು ಸಂಪೂರ್ಣವಾಗಿ ನೋಡಬಹುದು. ಇನ್ನು ಅದೇ ರೀತಿಯೊಳಗಡೆ ಇಲ್ಲಿ ಹೆಚ್ಚುವರಿ ಅರ್ಹತೆಗಳನ್ನು ನಾವು ನೋಡಿದಾಗ ಇಲ್ಲಿ ಕೂಡ ಏನಪ್ಪ ಅಂತ ಕ್ರಮ ಸಂಖ್ಯೆ 1ರಿಂದ 6 ಶಿಕ್ಷಕರ ಹುದ್ದೆಗೆ ಅಂದರೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷೆ, ಆಮೇಲೆ ಹಿಂದಿ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಗಣಿತ, ಸಮಾಜ ವಿಜ್ಞಾನ ಶಿಕ್ಷಕರು, ಕರ್ನಾಟಕ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ನಡೆಸಿದಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ TET ಪತ್ರಿಕೆ 2ರಲ್ಲಿ ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸಿದಂಥ ಕೇಂದ್ರೀಯ ಶಿಕ್ಷಕರ ಅರ್ಹತೆ ಅಂದರೆ CTET ಅರ್ಹತೆಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಮಾತ್ರನೇ ಇಲ್ಲೇನಪ್ಪ ಅಂತಂದರೆ ಈ ಒಂದು ಈ ಒಂದು ಹುದ್ದೆಗೆ ಇಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇಲ್ಲೇ ಒಂದು ನೋಟಿಫಿಕೇಷನನ್ನು ಮಾಡಿದ್ದಾರೆ. ಅಂದರೆ TET ಪಾಸ್ ಆದವರು ಅಥವಾ CTET ಪಾಸ್ ಆದವರು ಮಾತ್ರನೇ ಈ ಒಂದು ಪರೀಕ್ಷೆಗೆ ಅರ್ಹರು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ.
ಹೀಗಾಗಿ ಇದನ್ನು ಸ್ವಲ್ಪ ನೋಟಿಫಿಕೇಷನ್ನ ನೀವು ಏನು ಮಾಡಬೇಕು ಅಂತಂದರೆ ಸರಿಯಾದ ರೀತಿ ಒಳಗಡೆ ಇದನ್ನು ಓದ್ಕೊಳ್ಬೇಕು ಅಂತ. ಇನ್ನು ವಯೋಮಿತಿಯನ್ನು ನೋಡಿದಾಗ ಈಗಾಗಲೇ ಗೊತ್ತಿದೆ, ಸಾಕಷ್ಟು ನೀವು ಈಗಾಗಲೇ ನೋಡಿದರೆ ವಿಡಿಯೋದಲ್ಲಿ, ಯಾಕಂದರೆ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ 5 ವರ್ಷದ ಒಂದು ವಯೋಮಿತಿಯನ್ನು ಏನು ಮಾಡಿದ್ದಾರೆ ಅಂತಂದರೆ ಸಡಿಲಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷ, ಇನ್ನು ಪ್ರವರ್ಗ 2A 2B 2A 3A 3B ಅಭ್ಯರ್ಥಿಗಳಿಗೆ 48 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಿಗೆ 50 ವರ್ಷ. ಹೀಗೆ ಇಲ್ಲಿ 5 ವರ್ಷ ಏನು ಮಾಡಿದ್ದಾರೆ ಅಂತಂದರೆ ನೇಮಕಾತಿಯಲ್ಲಿ ಏನು ಮಾಡಿದ್ದಾರೆ, ಸಡಿಲಿಕೆಯನ್ನು ಮಾಡಿದ್ದಾರೆ. ಹೀಗೆ ಇಲ್ಲಿ ನೋಡ್ಬೋದು ಸಾಕಷ್ಟು ರೀತಿಯಾದಂಥ ಏನಪ್ಪ ಅಂತಂತಂದ್ರೆ ಇಲ್ಲಿ ಬೇಕಾದಂತಹ ಒಂದು ಸಂಪೂರ್ಣವಾದಂತಂದರೆ ಈ ಒಂದು ಹುದ್ದೆಗೆ ಬೇಕಾದಂಥ ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನು ಇಲ್ಲೇ ನೋಡುವಂಥದ್ದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಿಲ್ಲ, ಆನ್ಲೈನ್ ಮುಖಾಂತರ ವೆಬ್ಸೈಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ವೆಬ್ಸೈಟ್ ಮುಖಾಂತರನೇ ಏನಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಂಥ ಒಂದು ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 15/7/2026. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಏನಪ್ಪ ಅಂದರೆ 13/8/2020, ಒಂದು ತಿಂಗಳವರೆಗೆ ಏನಪ್ಪ ಅಂತಂದರೆ ಇಲ್ಲಿ ಗಡುವು ಇರೋಂಥದ್ದು. ಅಂದರೆ ಆನ್ಲೈನನ್ನೇ ಸಲ್ಲಿಸುವಂತಹ ಒಂದು ಸಲ್ಲಿಕೆಯ ದಿನಾಂಕ, ಪ್ರಾರಂಭಿಕ ದಿನಾಂಕ 15/7/2026, ಇನ್ನು ಕೊನೆಯ ದಿನಾಂಕ 13/8/2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 14/8/2026 ಏನಪ್ಪ ಅಂತಂದರೆ ಇಲ್ಲಿ ಆನ್ಲೈನನ್ನು ಸಲ್ಲಿಸೋಂಥದ್ದು. ಇನ್ನು ಅದೇ ರೀತಿ ಒಳಗಡೆ ಇಲ್ಲಿ ಕಾಯಂ ಪೂರ್ಣ ಅವಧಿಯೊಳಗಡೆ ಅಥವಾ ವೇತನ ಶ್ರೇಣಿಯನ್ನು ಇಲ್ಲಿ ನೀವು ಕೊಟ್ಟಿದ್ದಾರೆ. ಅದರ ಮುಖಾಂತರ ನೀವೇನಪ್ಪ ಅಂತಂತಂದರೆ ಇಲ್ಲಿ ಇದನ್ನು ಓದ್ಕೋಬೋದು. ಪಿಂಚಣಿ ಆಗಿರ್ಬೋದು, ಅಂದರೆ ಇಲ್ಲಿ ಸೌಲಭ್ಯಗಳು, ಯೋಜನೆ ಸೌಲಭ್ಯಗಳು, ಅಂದರೆ ಅಪಾಯಿಂಟ್ ಆದಮೇಲ್ಗಡೆ ಏನಪ್ಪ ಅಂತಂದರೆ ಸರ್ಕಾರಿ ಒಂದು ಸೌಲಭ್ಯಗಳು ಏನೇನು ಬರ್ತವೆ ಅವನು ಕೂಡ ಇಲ್ಲಿ ನೋಡೋಂಥದ್ದು. ಇನ್ನು ಇದರ ಮೇನ್ ಏನು ಅಂತಂದರೆ ಆನ್ಲೈನ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಿದ ಮೇಲ್ಗಡೆ ಅದರ ಶುಲ್ಕವನ್ನು ನೋಡಿದಾಗ ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗದ ಅಂದರೆ 2A ಆಗಿರ್ಬೋದು, 2B 3A 3B ಅವರಿಗೆ 750 ರೂಪಾಯಿ ಅಂದರೆ ರೂಪಾಯಿ 500 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ ಅಂತ ಟೋಟಲಾಗಿ 750 ರೂಪಾಯಿಯನ್ನು ಏನು ಮಾಡ್ತಿದ್ದಾರೆ ಅಂತಂದರೆ ಪಾವತಿಸಬೇಕಾಗ್ತದೆ. ಇನ್ನು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇದೆ. ಅಂದರೆ 250 ರೂಪಾಯಿ ಅರ್ಜಿ ಶುಲ್ಕ, ಇನ್ನು 250 ರೂಪಾಯಿ ಇಲ್ಲಿ ಪ್ರಕ್ರಿಯೆಯ ಒಂದು ಶುಲ್ಕ ಅಂತಂದಿದೆ. ಹೀಗಾಗಿ ಇನ್ನು ಅದೇ ರೀತಿ ಒಳಗಡೆ ವಿಶೇಷ ಚೇತನವುಳ್ಳಂತಹ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಲ್ಲಿ ಕೂಡ ನೀವು ನೋಡೋಂಥದ್ದು. ಇಲ್ಲಿ 250 ರೂಪಾಯಿ ಒಂದು ಪ್ರಕ್ರಿಯೆ ಶುಲ್ಕಕ್ಕೆ ಮಾತ್ರನೇ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಟ್ಟಿರೋಂಥದ್ದನ್ನು ನಾವು ನೋಡುವಂಥದ್ದು. ಇನ್ನು ಒಂದು ಬಾರಿ ಏನಾದರೂ ನೀವು ಪಾವತಿಯನ್ನು ಮಾಡಿದ್ರಿ ಅಂದರೆ ಅದನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಇನ್ನು ಈ ಪರೀಕ್ಷೆಯನ್ನು ನೋಡಿದಾಗ ಯಾವ ರೀತಿ ನಡೀತಿದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನಡೆಯುವಂಥದ್ದು. ಇನ್ನು ಇಲ್ಲಿ ಆಫ್ಲೈನ್ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದರ ಮುಖಾಂತರ ಏನಪ್ಪ ಅಂತಂತಂದರೆ ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆ ಅಂತ ಬರ್ತದೆ. ಇಲ್ಲಿ ನೀವು ಕರ್ನಾಟಕ ಪ್ರೌಢಶಾಲಾ ಮಂಡಳಿ ನಡೆಸುವಂಥ SLC ಪರೀಕ್ಷೆಯಲ್ಲಿ ಹಾಗೂ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮ ಎಂದು ಘೋಷಿಸಿದಂಥ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಒಂದು ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಹಾಗೂ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಯನ್ನು ಪಾಸು ಮಾಡಿದರೆ ಅವರಿಗೆ ಏನಪ್ಪ ಅಂತಂದರೆ ಹಿಂದೆ ನಡೆಸಿದಂಥ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅಂದರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ವಿನಾಯಿತಿಯನ್ನು ನೀಡಲಾಗ್ತದೆ ಅಂತ ಇಲ್ಲಿ ಒಂದು ನೋಟಿಫಿಕೇಷನನ್ನು ನೀಡಿದ್ದಾರೆ. ಇನ್ನು ಈ ಒಂದು ಪ್ರಶ್ನೆ ಪರೀಕ್ಷೆ ಯಾವ ಥರ ಇರ್ತೈತಿ ಅಂತಂದರೆ ಕನಿಷ್ಠ 150 ಅಂಕಗಳನ್ನು ಒಳಗೊಂಡಿರೋಂಥ ಒಂದು ಪರೀಕ್ಷೆನ ಏರ್ಪಡಿಸ್ತಾರೆ. ಅದರೊಳಗಡೆ ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಬೇಕು ಅಂತ. ಅಂದರೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಗಳು ಕಡ್ಡಾಯವಾಗಿರ್ತದೆ. ಯಾರು ಪ್ರಥಮ ಹಾಗೂ ದ್ವಿತೀಯ ಭಾಷೆ ಅಂದರೆ ಕನ್ನಡ ಭಾಷೆಯನ್ನು ತೆಗೆದುಕೊಂಡಿಲ್ಲ ಅವ್ರಿಗೆ ಏನಪ್ಪ ಕಡ್ಡಾಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು, ನಡೆಸ್ತಾರೆ. ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗಬೇಕಂದ್ರೆ 150 ಅಂಕಗಳಿರ್ತವೆ. ಅದರಲ್ಲಿ ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಂಡ್ರಪ್ಪ ಅಂತಂದರೆ ಇಲ್ಲಿ ಪಾಸ್ ಆಗೋದು ಅಂತ. ಇನ್ನು ನೆಕ್ಸ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇಲ್ಲಿ ಪತ್ರಿಕೆ 1 ಪತ್ರಿಕೆ 2 ರೀತಿ ಒಳಗಡೆ ನಡೆಯುವಂಥದ್ದು. ಪತ್ರಿಕೆ 1 100 ಒಟ್ಟು ಪ್ರಶ್ನೆಗಳು 100,
ಗರಿಷ್ಠ ಅಂಕಗಳು 100, 2 ಗಂಟೆ ಅವಧಿ ಒಳಗಡೆ ನಡೆಯುವಂಥದ್ದು. ಅಂದರೆ 100 ಪ್ರಶ್ನೆಗೆ 100 ಅಂಕಗಳು ಅಂತ ಒಂದೇ ಪ್ರಶ್ನೆ ನಡೆದು ಇಲ್ಲಿ ವಿಷಯಗಳನ್ನು ಕೊಟ್ಟಿದ್ದಾರೆ. ವಿಷಯದ ಅನುಗುಣವಾಗಿ ನೀವೇನಪ್ಪ ಅಂತಂದ್ರೆ ನೋಡ್ಕೋಬೋದು. ಅಂದರೆ ಇಲ್ಲಿ ಪರೀಕ್ಷೆ 1ನೇ ಪತ್ರಿಕೆ 1ರೊಳಗಡೆ ಯಾವ್ಯಾವ ವಿಷಯಗಳನ್ನ ಕೇಳ್ತಾರೆ ಅಂತಂದು ಈಗಾಗಲೇ ಇಲ್ಲಿ ನೋಟಿಫಿಕೇಶನ್ ಒಳಗಡೆ ಇದೆ. ಅದನ್ನು ಸ್ವಲ್ಪ ನೀವು ನೋಡ್ಕೋಬೋದು. ಇನ್ನು ಪತ್ರಿಕೆ 2 ಅಂದರೆ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಬರ್ತದೆ. ಅಂದರೆ ಇಲ್ಲಿ ಫಸ್ಟ್ ಪತ್ರಿಕೆ ಜನರಲ್ ಪತ್ರಿಕೆ, 2ನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಲಾಗ ಅಂದರೆ ಅವರವರ ವಿಷಯ ಏನದವಲ್ಲ 8 ರೀತಿಯಾಗಿ ಏನು ಹುದ್ದೆಗಳನ್ನು ಕರೆದಿದ್ದಾರಲ್ಲ, ಕನ್ನಡ ಭಾಷೆ ಆಗಿರ್ಬೋದು, ಇಂಗ್ಲೀಷ್ ಭಾಷೆ, ಹಿಂದಿ ಆಗಿರ್ಬೋದು, ಗಣಿತ, ವಿಜ್ಞಾನ, ಹೀಗೆ ಇಲ್ಲಿ ಅವರವ್ರ ವಿಷಯ ಪ್ರತ್ಯೇಕವಾಗಿ ಏನಪ್ಪ ಅಂತಂತಂದರೆ ವಿಷಯವಾರು ಪಠ್ಯಕ್ರಮವನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಇದು ಕೂಡ ಏನಪ್ಪ ಅಂತಂತಂದರೆ 100 ಪ್ರಶ್ನೆಗೆ 100 ಅಂಕಗಳು. ಇಲ್ಲಿ ಕೂಡ 2 ಗಂಟೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನಡೆಯುವಂಥದ್ದು. ಇಲ್ಲಿ ವೇಳಾಪಟ್ಟಿಯನ್ನು ಏನಪ್ಪ ಅಂತಂದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಅನರ್ಹರಾಗ್ತಾರೆ. ಅಂತಂದರೆ ಇಲ್ಲಿ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಒಂದು ಸೂಚನೆಯನ್ನು ನೀಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತೆ ಏನಪ್ಪ ಅಂತಂದರೆ 35% ಅಂಕಗಳನ್ನು ಗಳಿಸಿದರೆ ಮಾತ್ರ ಏನಪ್ಪ ಅಂತಂದರೆ ಇಲ್ಲಿ ಕಡ್ಡಾಯವಾಗಿರ್ತದೆ. ಅಂತಹ ಒಂದು ಏನಾರ 35% ತಗೊಳ್ಳಿಲ್ಲ ಅಂತಂತಂದರೆ ಅಂತಹ ಅಭ್ಯರ್ಥಿಗಳ ಒಂದು ಆಯ್ಕೆಯ ಪ್ರಕ್ರಿಯೆಯಿಂದ ಅನರ್ಹಗೊಳ್ಳುತ್ತಾರೆ ಅಂತಂದು ಇಲ್ಲಿ ಹೇಳಿದ್ದಾರೆ. ಇನ್ನು ಅದೇ ರೀತಿ ಒಳಗಡೆ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತಂದರೆ ಈಗಾಗಲೇ ಗೊತ್ತಿರೋಂಥದ್ದು, ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದು ಇರೋಂಥದ್ದು. ಋಣಾತ್ಮಕ ಮೌಲ್ಯಮಾಪನ ಒಂದು ಏನಾದರೂ ಪ್ರಶ್ನೆ ನಾವು ಉತ್ತರಿಸುವಂಥ ಸಂದರ್ಭದಲ್ಲಿ ತಪ್ಪಾಯಿತು ಅಂತಂದರೆ ಆ ಒಂದು ಉತ್ತರಕ್ಕೆ 0.25 ಅಂಕಗಳನ್ನು ಕಡಲಾಗ್ತದೆ. ಅಂದರೆ ಇಲ್ಲಿ 4 ಪ್ರಶ್ನೆ ಏನಾದರೂ ನಾವು ತಪ್ಪು ಮಾಡಿದ್ವಿ ಅಂತಂದರೆ 1 ಮಾರ್ಕ್ಸ್ ಹೋಗ್ತದೆ ಅಂತ. ಇನ್ನು ಇಲ್ಲಿ ಅರ್ಹತಾ ಷರತ್ತುಗಳದಾವ, ಇದನ್ನು ನೀವು ಸರಿಯಾಗಿ ಏನಪ್ಪ ಅಂತಂದ್ರೆ ಓದ್ಕೊಳ್ರಿ. ಅದೇ ರೀತಿ ಒಳಗಡೆ ನೀವು ಇದನ್ನು ಸರಿಯಾಗಿ ಓದ್ಕೊಂಡೇ ನೀವೇನು ಮಾಡಬೇಕು ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸೋಂಥದ್ದು. ಇನ್ನು ಗ್ರಾಮೀಣ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಬಗ್ಗೆ ಸ್ಪಷ್ಟವಾದಂತಹ ಒಂದು ನೋಟಿಫಿಕೇಷನ್ ಅದ, ಅದನ್ನು ಕೂಡ ನೀವು ಸರಿಯಾಗಿ ಇಲ್ಲಿ ಓದ್ಕೊಳ್ರಿ. ವಿವಿಧ ರೀತಿಯಾದಂತಹ ಒಂದು ವಿಶೇಷ ಸೂಚನೆಗಳದಾವ, ಅದರ ಮುಖಾಂತರ ನೀವು ನೋಡ್ಕೊಳ್ರಿ. ಇಲ್ಲಿ ಅದೇ ರೀತಿ ಒಳಗಡೆ ಮೀಸಲಾತಿ ಅನುಗುಣವಾಗಿ ಏನಪ್ಪ ಅಂತ ಸ್ಪಷ್ಟನೆ ನೀಡಿದ್ದಾರೆ, ಅದನ್ನು ಕೂಡ ನೀವು ಓದ್ಕೋಬೋವಂಥದ್ದು. ಈ ರೀತಿ ಒಳಗಡೆ ಏನಪ್ಪ ಅಂತಂತಂದ್ರೆ ನೀವು ಸರಿಯಾಗಿ ಓದ್ಕೊಂಡೇ ನೀವೇನು ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನನ್ನು ಹಾಕ್ರಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದೊಳಗಡೆ ಹೊಸ ವಿಚಾರದೊಳಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.